ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ 3ನೇ ವಿಡಿಯೋ. ನಾನು 2 ವಿಡಿಯೋದಲ್ಲಿ ಬೇಬಿ ಕುಚ್ಚು ಹಾಕೋದು ಹೇಗೆ ಮತ್ತು ಬೀಡ್ಸ್ ಹಾಕಿ ಕುಚ್ಚು ಕಟ್ಟೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ಯಾವ ರೀತಿ ಬೀಡ್ಸ್ ಯೂಸ್ ಮಾಡ್ತೀನಿ, ಯಾವ ಥರ ನೀಡಲ್ಸ್ ಯೂಸ್ ಮಾಡ್ತೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಯೂಸ್ ಮಾಡುವಂಥ ನೀಡಲ್ಸು ಕಾಣಿಸ್ತಾ ಇದೆ ಅನ್ಕೋತೀನಿ. 14 0.mm ಇದು ಒಂದು ನೀಡಲ್ಸು. ಸ್ಮಾಲ್ ಬೀಡ್ಸ್ ಹಾಕೋಕ್ಕೆ ಯೂಸ್ ಮಾಡ್ತೀನಿ ಇದನ್ನು. ಇನ್ನು ಒಂದು ಬಂದುಬಿಟ್ಟು 9 0.5mm ಇದೊಂದು ನೀಡಲ್ ಯೂಸ್ ಮಾಡ್ತೀನಿ ನಾನು. ಬೀಡ್ಸ್ ಬಂದುಬಿಟ್ಟು ಈ ಥರ ಬೀಡ್ಸ್, ಈ ಥರ ಬೀಡ್ಸು, ನೆಕ್ಸ್ಟ್ ಈ ಥರ ಬೀಡ್ಸು, ನೆಕ್ಸ್ಟ್ ಈ ಥರ ಬೀಡ್ಸು, ನೆಕ್ಸ್ಟ್ ಈ ಥರ ಬೀಡ್ಸ್. ಈ ಥರ ದೊಡ್ಡ ಬೀಡ್ಸ್ ಒಳಗೆ ಹೋಲ್ ಇರುತ್ತೆ. ಏನು ಬೀಡ್ಸ್ಗೆ ಈ ಥರ ಬೀಡ್ಸ್ ಹಾಕ್ತೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡೋ ದಾರ, ನಾನು ಯೂಸ್ ಮಾಡೋದು ಮ್ಯಾಜಿಕ್ ಆರ್ಟ್ ಸಿಲ್ಕ್ ಥ್ರೆಡ್ ಅಂತ ನಾನು ಯೂಸ್ ಮಾಡೋ ದಾರ. ಇದು ಚೆನ್ನಾಗಿ ಬರುತ್ತೆ ಇದು ದಾರ. ಇದು ಈ ಥ್ರೆಡ್ ಸಿಲ್ಕ್ ಥ್ರೆಡ್ ಇದನ್ನು ಯೂಸ್ ಮಾಡ್ತೀನಿ ನಾನು. ಇನ್ನು ಝರಿ ಥ್ರೆಡ್, ಇದು ಫಸ್ಟ್ ಕ್ವಾಲಿಟಿದು, ಅಂದರೆ ಇದು ಸ್ವಲ್ಪ ತೆಳು ಬರುತ್ತೆ ದಾರ, ಬೇಗ ಕಿತ್ತೋಗುತ್ತಿದೆ. ಇನ್ನೊಂದು ಈ ಥರ ಥ್ರೆಡ್ ಬರುತ್ತೆ, ಇದು ಸ್ವಲ್ಪ ಕ್ವಾಲಿಟಿ ಬರುತ್ತೆ. ನಾನು ನಿಮಗೆ ತುಂಬ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ. ಈ ಥರ ಇದು ಸ್ವಲ್ಪ ಗಟ್ಟಿ ಬರುತ್ತೆ. ಇದು ನಾನು ಯಾವಾಗಲೂ ಯೂಸ್ ಮಾಡೋದು ಇದೇ ಥ್ರೆಡ್ನೇ ನಾನು ಯೂಸ್ ಮಾಡೋದು, ಝರಿ ಥ್ರೆಡ್. ಇದು ಕುಚ್ಚು ಕಟ್ಟೋಕ್ಕೆಲ್ಲ ಭಾಳ ಚೆನ್ನಾಗಿ ಬರುತ್ತೆ. ನಾನು ಎಲ್ಲ ಬೀಡ್ಸ್ನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಮಾಡಿಟ್ಕೊಂಡ್ರೆ ಥ್ರೆಡ್ಗಳು, ದಾರಗಳು ಏನಾಗೋದಿಲ್ಲ, ತುಂಬ ಚೆನ್ನಾಗಿ ಸೇಫ್ಟಿಯಾಗಿರುತ್ತೆ. ಮಕ್ಕಳು ಕೈಯಲ್ಲಿ ಕೊಡಬಾರ್ದು, ಹುಷಾರಾಗಿಟ್ಕೋಬೇಕು. ಮಕ್ಕಳಿಗೆ ಸಿಕ್ಕರೆ ಬಾಯಲ್ಲಿ ಇಟ್ಕೊಳ್ಳೋಂಥ ಚಾನ್ಸಸ್ ಇರ್ತವೆ. ಅದಕ್ಕೋಸ್ಕರ ನಾನು ತುಂಬ ಹುಷಾರಾಗಿಟ್ಟಿರ್ತೀನಿ ಇವನ್ನ. ಮತ್ತು ಈ ಥರ ಒಂದು ಬೀಡ್ಸ್ ಯೂಸ್ ಮಾಡ್ತೀನಿ, ಇದು ಸ್ಮಾಲ್ ಬೀಡ್ಸು. ಈ ಥರದೊಂದು ಬೀಡ್ಸ್ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಎಲ್ಲ ಸೀರೆಯಲ್ಲೂ ಇದು ಬೀಡ್ಸ್ನ ಹಾಕ್ತೀನಿ ನಾನು. ನೆಕ್ಸ್ಟ್ ಈ ಥರ ಕ್ರಿಸ್ಟಲ್ ಬೀಡ್ ಅನ್ನೋದನ್ನು ಯೂಸ್ ಮಾಡ್ತೀನಿ ನಾನು. ಇದು ನನ್ನ ಸ್ಮಾಲ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಕಮೆಂಟ್ಸ್, ಶೇರ್, ಲೈಕ್ ತೋರಿಸಿದ್ದೀನಿ. ಇವತ್ತಿನ ನನ್ನ ಸಣ್ಣದ ವಿಡಿಯೋ ಇದು. ಥ್ಯಾಂಕ್ ಯು.